ಡಿಟರ್ಮಿನೆಂಟ್ಸಿಂದ ಏನೆಲ್ಲ ಪ್ರಶ್ನೆಗಳು ಬರ್ಬೋದು, ಆ ಪಾಠದಿಂದ ಇಂಪಾರ್ಟೆಂಟ್ ಏನಾಗಿರ್ಬೋದು. ನನ್ನ ಪ್ರಕಾರ ಇದನ್ನು ಏನಾದರೂ ನೀವು, ಇದು ನನ್ನ 3ನೇ ವಿಡಿಯೋ ಅಂತ ಅನಿಸುತ್ತೆ ನನಗೆ, ಮ್ಯಾಥಮೆಟಿಕ್ಸಿನ ಮೇಲೆ ಅಪ್ಲೋಡನ್ನು ಮಾಡಿರುವಂಥದ್ದು ಇವತ್ತು ಭಾನುವಾರ. ಸಂಪೂರ್ಣವಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ 5 ವಿಡಿಯೋ ಯಾರು ಮುಗಿಸ್ಕೊಂಡಿದ್ರೋ ನಿಜವಾಗಿಯೂ ನನ್ನ ಪ್ರಕಾರ 80ಕ್ಕೆ ಕಡಿಮೆ ಅಂದರು. ಆಯಿತಾ, ಏನು ತಪ್ಪು ಮಾಡಿಲ್ಲ ಸರ್, ಒಂದು ತಪ್ಪಾಗ್ಬಿಟ್ಟೆ ಹಂಗೆ ಹಿಂಗೆ ಅಂದರೂ ಕೂಡ, ಮರ್ತು ಹೋಗಿದ್ರು ಕೂಡ 65-70ಕ್ಕೇನು ಕಡಿಮೆ ಇಲ್ಲ. ಹಾಗಾಗಿ ನಾನು ಹೇಳ್ತಿರುವಂಥದ್ದು ವೆರಿ 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 ಇಂಪಾರ್ಟೆಂಟ್. ಡಿಟರ್ಮಿನೆಂಟ್ಸಲ್ಲಿ ತಾವುಗಳು ನೋಡೋದಾದರೆ ಸಾಲ್ವ್ ದಿ ಫಾಲೋಯಿಂಗ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಇದಲ್ವಾ, ಅದು ಈ ಕಡೆದು. ಆಯಿತಾ, ಇದರ ಸಂಪೂರ್ಣವಾದ ಆನ್ಸರು ಈ ಕಡೆ ಬರುತ್ತೆ. ಎಲ್ಲಿ ನೋಡಿ, ಇಲ್ಲಿ ಇದೆ. ಆಯಿತಾ, ಕಾಣ್ತಾ ಇದೆ ಅಲ್ವಾ ಲೆಫ್ಟ್ ಸೈಡಿಗೆ. ಈಗ ಕ್ವಶನ್ ನಂಬರ್ 2 ಇಲ್ಲಿದೆ ಡಿಟರ್ಮಿನೆಂಟ್ಸಿಂದು, ಅದಕ್ಕೆ ಆನ್ಸರು ಅದ್ರ ಕೆಳಗಡೆ ಸಂಪೂರ್ಣವಾಗಿ ಆನ್ಸರ್ ಬರುತ್ತೆ ಅಂದ್ಕೊಂಡಿದ್ದೀನಿ, ಬಂದಿದೆ. ಕ್ವಶನ್ ನಂಬರ್ 3 ಕೂಡ ಇಲ್ಲಿ ಪ್ರಾರಂಭ ಆಗಿದೆ ಸರ್. ಕ್ವಶನ್ ನಂಬರ್ 3 ಈ ಕಡೆ ಇದೆ, ಆನ್ಸರು ಲೆಫ್ಟ್ ಸೈಡಲ್ಲಿ ಸ್ಟಾರ್ಟ್ ಆಗಿದೆ, ತಾವುಗಳು ನೋಡ್ಬೋದು. ಆಯಿತಾ, ಅದಕ್ಕಾಗಿ ಸ್ವಲ್ಪ ವಿಡಿಯೋವನ್ನು ಕೇಳಿಸ್ಕೊಂಡ್ರೆ ಏನೂ ಆಗಲ್ಲ ಸರ್. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಫಿಸಿಕ್ಸ್ ಪಾಸಿಂಗ್ ಪ್ಯಾಕೇಜ್, ಕೆಮಿಸ್ಟ್ರಿ ಪಾಸಿಂಗ್ ಪ್ಯಾಕೇಜ್, ಕನ್ನಡ ಪಾಸಿಂಗ್ ಪ್ಯಾಕೇಜ್, ಇಂಗ್ಲೀಷ್ ಪಾಸಿಂಗ್ ಪ್ಯಾಕೇಜ್ ಸಂಪೂರ್ಣವಾಗಿ ವೀಡಿಯೋಸ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ದಯವಿಟ್ಟು ಅದನ್ನು ಉಪಯೋಗಿಸಿಕೊಂಡು ಒಳ್ಳೆಯ ಅಂಕಗಳನ್ನು ತೆಗೀರಿ. ಯಾವುದೇ ಕಾರಣಕ್ಕೂ ಆ್ಯನ್ಯುವಲ್ ಎಕ್ಸಾಮ್ 2ನಲ್ಲಿ ಕಡಿಮೆ ಅಂಕಗಳನ್ನು ತೆಗೆಯಬೇಡಿ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 2 ಅಂಕಗಳನ್ನು CETಗೆ ಕನ್ಸಿಡರ್ ಮಾಡಲಾಗತ್ತೆ. ನೋಡಿ ವಿದ್ಯಾರ್ಥಿಗಳೇ, ಚಾಪ್ಟರ್ ವೈಸು ಇಲ್ಲೆಲ್ಲ ಇಂಪಾರ್ಟೆಂಟ್ ಇರುವಂಥದ್ದು, ತಾವುಗಳು ದಯವಿಟ್ಟು ಇದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರಲ್ಸ್ ಆ ಪಾಠಕ್ಕಿಂತನೂ ಕೂಡ ಇಲ್ಲೇ ಇದೆ ಅಲ್ವಾ, ಇಲ್ಲಿಗೆ ಇದು ಸಂಪೂರ್ಣವಾಗಿ ಮುಗೀತು, ಸಾಕು.